ನಮಸ್ಕಾರ ಸ್ನೇಹಿತರೆ. ರಾತ್ರಿ ಹಾಸಿಗೆಯಲ್ಲಿ ಗಂಟೆಗಳ ಕಾಲ ಮಲಗಿದ್ರು ನಿದ್ದೆ ಬರ್ತಿಲ್ವಾ? ಮಧ್ಯರಾತ್ರಿ ಆಗಾಗ ಎಚ್ಚರ ಆಗ್ತಾ ಇದೆನಾ? ಹಾಗಾದ್ರೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗಾಗಿ. ಸೊ ನಿದ್ರೆ ಸಮಸ್ಯೆ ಯಾಕಾಗುತ್ತದೆ, ಅದನ್ನ ಹೇಗೆ ನಾವು ಕಡಿಮೆ ಮಾಡಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸರಳವಾಗಿ ವಿವರಿಸ್ತಾ ಹೋಗ್ತೇನೆ. ದಯವಿಟ್ಟು ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಿಸರ್ಗ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸೊ ಒಳ್ಳೆಯ ನಿದ್ರೆ ದೇಹಕ್ಕೆ ತುಂಬಾ ಮುಖ್ಯ. ಸೊ ನಿದ್ದೆ ಸರಿಯಾಗಿ ಆಗದಿದ್ರೆ ದೇಹ ದುರ್ಬಲವಾಗುತ್ತದೆ. ಸರ್, ಕೋಪ ಹೆಚ್ಚು ಬರುತ್ತದೆ, ಅಂದ್ರೆ ನಮ್ಗೆ ಕೋಪ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರ ಜೊತೆಗೆ ಮೈಗ್ರೇನ್ ಅಂದ್ರೆ ಅರ್ಧ ತಲೆನೋವು ಸಹ ಬರಬಹುದು, ಅಥವಾ ಪೂರ್ಣ ಪ್ರಮಾಣದ ತಲೆನೋವು ಸಹ ಬರಬಹುದು. ಅದರ ಜೊತೆಗೆ ಕಣ್ಣು ಉರಿಯುವುದು, ಗ್ಯಾಸ್ಟ್ರಿಕ್ ಸಮಸ್ಯೆ, ಮತ್ತೆ ಒತ್ತಡ ಹೆಚ್ಚಾಗುವುದು, ಅಂದ್ರೆ ಒತ್ತಡ ಪ್ರೆಷರ್ ಜಾಸ್ತಿ ಆಗ್ಬೋದು, ಅಥವಾ ಆಂಗ್ಸೈಟಿ ಅಂದ್ರೆ ನಿಮ್ಗೆ ಜಾಸ್ತಿ ಕೋಪ ಬರ್ಲಿಕ್ಕೆ, ಆವೇಶ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಹುದು. ಸೊ ಒತ್ತಡ ಮತ್ತು ಆಂಗ್ಸೈಟಿ ಕೂಡ ಹೆಚ್ಚಾಗುತ್ತೆ. ಸೊ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಕನಿಷ್ಠ ದಿನಕ್ಕೆ ಸುಮಾರು 7 ರಿಂದ 8 ಗಂಟೆಗಳ ಕಾಲ ನಿದ್ದೆ ಬೇಕೇ ಬೇಕು. ಸೊ ಈ ನಿದ್ದೆಯಲ್ಲಿ ಡಿಫರೆನ್ಸ್ ಅಂದ್ರೆ ವ್ಯತ್ಯಾಸ ಆದಾಗ ಸೊ ಆಗುವ ಸಮಸ್ಯೆ ನಿದ್ರಾಹೀನತೆಯಿಂದ ಬರ್ತಕ್ಕಂಥದ್ದು ಇನ್ಸೋಮ್ನಿಯಾ. ಸೊ ಈ ಇನ್ಸೋಮ್ನಿಯಾ ಬರ್ಲಿಕ್ಕೆ ಹಲವು ರೀತಿಯ ಕಾರಣಗಳಿದೆ. ಸೊ ಅದು ವಯೋಸಹಜವಾಗಿ ಬರಬಹುದು, ಅಥವಾ ಯಾವುದಾದ್ರೂ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇರ್ಬೇಕಾದ್ರೂ ಬರಬಹುದು, ಅಥವಾ ನಮ್ಮಲ್ಲಿ ಒತ್ತಡ ಅಂದ್ರೆ ಸ್ಟ್ರೆಸ್ ಜಾಸ್ತಿ ಆದಾಗ್ಲೂ ಸಹ ಬರಬಹುದು. ಸೊ ಇಲ್ಲಿ ನಿದ್ರಾಹೀನತೆಗೆ ಪ್ರಮುಖ ಕಾರಣಗಳನ್ನ ನೋಡಬಹುದಾಗಿದೆ. ಅಂದ್ರೆ ನಾವು ಇಲ್ಲಿ ಪ್ರಮುಖ ಕಾರಣಗಳನ್ನ ಗಮನಿಸಬೇಕಾದ್ರೆ, ಇಲ್ಲಿ ಮೊದಲನೇದಾಗಿ ನಾವು ಮೊಬೈಲ್ ನ ಹೆಚ್ಚು ಬಳಸುವುದು. ಅಂದ್ರೆ ರಾತ್ರಿ ಮಲಗುವ ಮುನ್ನ ಮೊಬೈಲ್ ಅನ್ನ ನೋಡಿದ್ರೆ, ಅಂದ್ರೆ ಬ್ಲೂ ಲೈಟ್ಸ್ ನಮ್ಮ ಮೆದುಳಿಗೆ ಪರಿಣಾಮ ಬೀರಬಹುದು. ಸೊ ಅದರಿಂದನೂ ಸಹ ಇನ್ಸೋಮ್ನಿಯಾ ಅಂದ್ರೆ ನಿದ್ರಾಹೀನತೆ ಬರಬಹುದು. ಅಂದ್ರೆ ಮೊಬೈಲ್ ಅನ್ನ ಜಾಸ್ತಿ ಬಳಸಿದ್ರೆ, ಅಂದ್ರೆ ಮಲಗುವ ಮುನ್ನ ಮಲಗೋಕು 1 ಗಂಟೆ ಮುಂಚೆ ಮೊಬೈಲ್ ಅನ್ನ ಜಾಸ್ತಿ ಬಳಸಿದ್ರು ಸಹ ಬ್ಲೂ ಲೈಟ್ ಮೆದುಳಿನ ಮೇಲೆ ಪರಿಣಾಮ ಬೀರಿ ಸೊ ನಿದ್ರಾಹೀನತೆ ಬರಬಹುದು. ಸ್ಟ್ರೆಸ್, ಸೊ ಇಲ್ಲಿ ನಾವು ಒತ್ತಡ, ಕೆಲಸದ ಒತ್ತಡ ಆಗಿರ್ಬೋದು, ಅಥವಾ ಸಾಮಾಜಿಕ ಒತ್ತಡ ಆಗಿರ್ಬೋದು, ಕೌಟುಂಬಿಕ ಒತ್ತಡ ಆಗಿರ್ಬೋದು, ಈ ರೀತಿಯ ಒತ್ತಡಗಳಿಂದನೂ ಹೆಚ್ಚು ಆಯೋಜನೆ, ಕೆಲಸಗಳ ಬಗ್ಗೆ ಗಮನ ಹರಿಸೋದ್ರ ಬಗ್ಗೆ ಆಗಿರ್ಬೋದು, ನೆಕ್ಸ್ಟ್ ಕೆಲಸದ ಬಗ್ಗೆ ಪ್ಲಾನಿಂಗ್ ಮಾಡೋದಾಗಿರ್ಬೋದು, ಕುಟುಂಬದ ಹಣಕಾಸುಗಳ ಸಮಸ್ಯೆಗಳು ಕೂಡದಿಂದನೂ ಮತ್ತೆ ಮನಸ್ಸಿಗೆ ಒತ್ತಡ ಹೆಚ್ಚಿಸಿ ಸಹ ನಿದ್ದೆ ಕಡಿಮೆ ಆಗಬಹುದು, ಇನ್ಸೋಮ್ನಿಯಾ ಬರ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಮಲಗುವ ಮುನ್ನ ಟೀ ಕಾಫಿ ಸೇವನೆ ಮಾಡುವುದರಿಂದನೂ ಸಹ ನಿದ್ರಾಹೀನತೆ ಆಗಬಹುದು. ಅಂದ್ರೆ ಕೆಫಿನ್ ಇರುತ್ತೆ ಕಾಫಿ ಒಳಗಡೆ, ಸೊ ಅದನ್ನ ಸೇವನೆ ಮಾಡೋದ್ರಿಂದನೂ ಸಹ ಇಲ್ಲಿ ನಿದ್ರಾಹೀನತೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಅದರ ಜೊತೆಗೆ ಸರಿಯಾದ ಸಮಯಕ್ಕೆ ಮಲಗದೇ ಇರುವುದು. ಅಂದ್ರೆ ನಾವು ಇವತ್ತು 10 ಗಂಟೆ ಮಲಗೋದು, ನಾಳೆ 12 ಗಂಟೆಗೆ ಮಲಗೋದು, ನೆಕ್ಸ್ಟ್ ಡೇ 1 ಗಂಟೆ ಮಲಗೋದು, ಅಥವಾ 9 ಗಂಟೆ ಮಲಗೋದು, ಹೀಗೆ ಒಂದು ನಿಗದಿತ ಸಮಯಕ್ಕೆ ನಾವು ಮಲಗದೇ ಇದ್ರೂ ಸಹ ಬ್ರೈನ್ಗೆ ಅದು ಡಿಸ್ಟರ್ಬ್ ಆಗಿ ನಿದ್ರಾಹೀನತೆ ಬರಬಹುದು. ಸೊ ನಾನು ಮೊದಲೇ ಹೇಳಿದ್ರೆ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇರೋದ್ರಿಂದ. ಸೊ ಇಲ್ಲಿ ಕಾಲದ ಕಾಯಿಲೆಗಳು ಅಂದ್ರೆ ಸೊ BP, ಅಧಿಕ ರಕ್ತದೊತ್ತಡ ಇರ್ಬೋದು, ಶುಗರ್, ಮಧುಮೇಹ ಇರ್ಬೋದು, ಕಿಡ್ನಿ ಸಮಸ್ಯೆ ಇರ್ಬೋದು, ಹೀಗೆ ಅನೇಕ ಕ್ಯಾನ್ಸರ್ ಇರ್ಬೋದು, ಮತ್ತು ಥೈರಾಯ್ಡ್ ಇರ್ಬೋದು. ಅಂದ್ರೆ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇದ್ರು ಸಹ ನಿದ್ರಾಹೀನತೆ ಬರುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಮಾನಸಿಕ ಖಿನ್ನತೆ. ಸೊ ಇತ್ತೀಚಿನ ದಿನಗಳಲ್ಲಿ ಯುವತಿಯರಲ್ಲಿ ಏನಾಗ್ತಿದೆ ಅಂದ್ರೆ ಮಾನಸಿಕ ಖಿನ್ನತೆ ಹೆಚ್ಚಾಗ್ತಾ ಇದೆ. ಅದು ಹೆಚ್ಚು ಮೊಬೈಲ್ ಅಡಿಕ್ಷನ್ ಇಂದ ಆಗಿರ್ಬೋದು, ಮೊಬೈಲ್ ಗೇಮ್ಸ್ ಇಂದ ಆಗಿರ್ಬೋದು, ಅಥವಾ ಬೇರೆ ಪ್ರೀತಿ ಪ್ರೇಮದ ವಿಷಯಕ್ಕೆ ಆಗಿರ್ಬೋದು, ಅಥವಾ ಲವ್ ಫೇಲ್ಯೂರ್ ಇಂದ ಆಗಿರ್ಬೋದು, ಪರೀಕ್ಷಾ ಒತ್ತಡದಿಂದ ಆಗಿರ್ಬೋದು, ಹೀಗೆ ಅನೇಕ ರೀತಿಯ ವಿದ್ಯಾಭ್ಯಾಸದ ಒತ್ತಡದಿಂದ ಆಗಿರ್ಬೋದು, ಅಥವಾ ನಾವು ಮಾರ್ಕ್ಸ್ ನಮಗೆ ತಕ್ಕಂತೆ ಗಳಿಸಕ್ ಆಗ್ಲಿಲ್ಲ ಅನ್ನೋ ಒತ್ತಡದಿಂದನೂ ಸಹ ನಿದ್ರಾಹೀನತೆ ಬರಬಹುದು. ಅಂದ್ರೆ ಇಲ್ಲಿ ಮಾನಸಿಕ ಖಿನ್ನತೆ ಒಳಗಾಗೋದ್ರಿಂದ ಸಹ ನಿದ್ರಾಹೀನತೆ ಆಗ್ಬಹುದು. ಮತ್ತೆ ವಯೋಸಹಜವಾಗಿ ನಿದ್ರಾಹೀನತೆ ಬರಬಹುದು. ಅಂದ್ರೆ ಈಗ ಕನಿಷ್ಠ 60 ವರ್ಷ ಮೀರಿದಂತಹ ವ್ಯಕ್ತಿಗಳಿಗೆ ನಿದ್ರೆ ಕಡಿಮೆ ಆಗ್ತಾ ಹೋಗುತ್ತೆ ವಯಸ್ಸಾದಂಗೆ. ಸೊ ಈ ವಯೋಸಹಜವಾಗ್ಲೂ ಸಹ ನಿದ್ರಾಹೀನತೆ ಬರಬಹುದು. ಅಂದ್ರೆ ಇದು ಪ್ರಮುಖ ಕಾರಣಗಳು ಯಾವ್ಯಾವ ವಿಷಯಕ್ಕೆ ಅಂದ್ರೆ ಮೊಬೈಲ್ ಹೆಚ್ಚು ಬಳಸೋದ್ರಿಂದ ಬ್ಲೂ ರೇಸ್ ಎಫೆಕ್ಟ್ ಆಗಿ ನಿದ್ದೆ ಬರದೇ ಇರ್ಬೋದು, ಸ್ಟ್ರೆಸ್ ಇಂದನೂ ಮತ್ತೆ ಎಕ್ಸ್ಟ್ರಾ ಪ್ರೆಷರ್ ಇಂದನೂ ಸಹ ನಿದ್ದೆ ಬರದೇ ಇರ್ಬೋದು, ಅಥವಾ ಟೀ ಕಾಫಿ ಸೇವನೆ ಮಾಡೋದ್ರಿಂದನೂ ಸಹ ನಿದ್ದೆ ಬರದೇ ಇರ್ಬೋದು, ಸರಿಯಾದ ಸಮಯಕ್ಕೆ ಮಲಗದೇ ಇರೋದ್ರಿಂದನೂ ಸಹ ನಿದ್ದೆ ಬರ್ತಾ ಇರ್ಬೋದು, ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇದ್ರು ನಿದ್ದೆ ಬರದೇ ಇರ್ಬೋದು, ಅಥವಾ ಮಾನಸಿಕ ಖಿನ್ನತೆಯಿಂದನೂ ಸಹ ನಿದ್ರೆ ಬರದೇ ಇರ್ಬೋದು, ಮತ್ತು ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು ಸಹ ನಿದ್ದೆ ಬರದೇ ಇರ್ಬೋದು. ಸೊ ಇಲ್ಲಿ ನಿದ್ರಾಹೀನತೆಗೆ ಅನೇಕ ರೀತಿಯ ಕಾರಣಗಳಿದೆ. ಸೊ ಈ ನಿದ್ರಾಹೀನತೆಯನ್ನ ಹೋಗ್ಲಾಡಿಸಿಕೆ ಏನೇನೆಲ್ಲ ಮಾಡಬಹುದು ಅನ್ನೋದನ್ನ ನಾವು ನೋಡೋಣ. ಈಗ ನಾವು ನಿದ್ರಾಹೀನತೆಯನ್ನ ಹೋಗ್ಲಾಡಿಸ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಾದ್ರೆ, ಸೊ ನಿದ್ರಾಹೀನತೆಯನ್ನ ಹೋಗ್ಲಾಡಿಸೋದು ತುಂಬಾ ಸುಲಭ. ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ನ ಮಾಡ್ಕೊಳ್ಳೋದ್ರ ಮುಖಾಂತರ ನಿದ್ರಾಹೀನತೆಯನ್ನ ನಾವು ಹೋಗ್ಲಾಡಿಸಬಹುದು.
ಸೊ ಯಾವ್ಯಾವುದು ಅಂದ್ರೆ ನಾವು ಮನೆಯಲ್ಲಿ ಏನೇನ ಮಾಡಬಹುದು ಈಸಿಯಾಗಿ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಯೋಗ ಅಥವಾ ಧ್ಯಾನವನ್ನ ಮಾಡಬಹುದು. ಸೊ ಇದು ವಯೋಮಿತಿ ಇಲ್ಲ, ಯಾರು ಕೂಡ ಮಾಡಬಹುದು. ಸೊ ಯೋಗ ಅಥವಾ ಧ್ಯಾನವನ್ನ ಮಾಡಿ ಸೊ ಮನಸ್ಸಿಗೆ ಉಲ್ಲಾಸವನ್ನ ವ್ಯಕ್ತಪಡಿಸಿದಾಗ ಅಥವಾ ಉಲ್ಲಾಸವನ್ನ ಭರಿಸಿದಾಗ ಸೊ ನಿದ್ರೆ ಬರುವ ಸಾಧ್ಯತೆ ಇರುತ್ತದೆ. ಸೊ ಮಲಗುವ ಮುನ್ನ 1 ಗಂಟೆ ಮುಂಚೆ ಮೊಬೈಲ್ ಅನ್ನ ದೂರ ಇಡುವುದು. ಸೊ ಇಲ್ಲಿ ನಾವು ಮಲಗಬೇಕು ಅಂದಾಗ ಸೊ ಕನಿಷ್ಠ 1 ಗಂಟೆ ಮುಂಚೆ ನಾವು ಮೊಬೈಲ್ ಅನ್ನ ಅವಾಯ್ಡ್ ಮಾಡಿದ್ರೆ ಬ್ಲೂ ರೇಸಸ್ ಮೆದುಳಿಗೆ ಹೋಗಿ ಎಫೆಕ್ಟ್ ಮಾಡೋದನ್ನ ನಿಲ್ಸುತ್ತೆ. ಸೊ ಅವಾಗ ಮೊಬೈಲ್ ದೂರ ಇಟ್ರೆ ನಮ್ಗೆ ನಿದ್ದೆ ಬರುವ ಸಾಧ್ಯತೆ ಇರುತ್ತದೆ. ರಾತ್ರಿ ಕಡಿಮೆ ಆಹಾರ ಸೇವನೆ ಅಂದ್ರೆ ಕೆಲವೊಬ್ಬರಿಗೆ ಜಾಸ್ತಿ ಆಹಾರ ಸೇವನೆ ಮಾಡಿದ್ರೆ ನಿದ್ದೆ ಬರೋದು. ಸೊ ಇಲ್ಲಿ ನಾವು ಲೈಟ್ ಫುಡ್ ಅಂದ್ರೆ ಕಡಿಮೆ ಆಹಾರ ಸೇವನೆಯನ್ನ ಮಾಡ್ಬೇಕು, ಯಾಕಂದ್ರೆ ಪಚನ ಕ್ರಿಯೆ ರಾತ್ರಿ ಸಮಯದಲ್ಲಿ ಕಡಿಮೆ ಇರೋದ್ರಿಂದ ಸೊ ಹಂಗಾಗಿ ಕಡಿಮೆ ಆಹಾರ ಸೇವನೆ ಮಾಡೋದ್ರಿಂದನೂ ಸಹ ನಿದ್ರೆ ಬರಬಹುದು. ಮತ್ತೆ ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಮಲಗುವುದು ಅಂದ್ರೆ ಒಂದು ಲಿಮಿಟೆಡ್ ಅಂದ್ರೆ ಒಂದು ನಿಗದಿತ ಸಮಯವನ್ನ ಮಾಡ್ಕೋಬೇಕು. ಸೊ ಇವತ್ತು ನೀವು 10 ಗಂಟೆ ಮಲಗ್ತೀರಾ ಅಂದ್ರೆ ನಾಳೆನೂ ಅದೇ ಸಮಯಕ್ಕೆ ನಿಗದಿತವಾಗಿ ನೀವು ಮಲಗಕ್ಕೆ ಪ್ರಯತ್ನವನ್ನು ಮಾಡ್ಬೇಕು. ಒಂದು ದಿನ ಹೆಚ್ಚು ಕಡಿಮೆ ಆಗ್ಬಹುದು ಪ್ರಯಾಣ ಮಾಡಿದಾಗ ಅಥವಾ ದೂರ ಎಲ್ಲಾದ್ರೂ ಹೊರಟಾಗ ಅಥವಾ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದಾಗ. ಬಟ್ ದಿನ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಿಗದಿತ ಸಮಯವನ್ನ ಮಾಡ್ಕೋಬೇಕು. ಸೊ ಇಲ್ಲಿ ಪ್ರಶ್ನೆ ಬರ್ಬೋದು, ಡ್ಯೂಟೀಸ್ ಇದ್ದಾಗ ನೈಟ್ ಡ್ಯೂಟೀಸ್ ಇರುವಂತವರೆಲ್ಲ ನಿಗದಿತ ಸಮಯವನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಸೊ ಅದು ವರ್ಕ್ ಪ್ರೆಷರ್ ಇಂದ. ಸೊ ಅದನ್ನ ಹೊರತುಪಡಿಸಿ ಉಳಿದವರು ಸಹ ನಿಗದಿತ ಸಮಯವನ್ನ ನಿಗದಿ ಮಾಡಿಕೊಂಡ್ರೆ ನಿದ್ದೆ ಬರುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮೆಡಿಟೇಷನ್ ಅಥವಾ ಡೀಪ್ ಬ್ರೀತಿಂಗ್ ಎಕ್ಸರ್ಸೈಸಸ್ ಅನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಮೆಡಿಟೇಷನ್ ಅನ್ನೋದು ತುಂಬಾ ಮುಖ್ಯ, ಯಾಕಂದ್ರೆ ಮನಸ್ಸಿಗೆ ನೆಮ್ಮದಿ ಮತ್ತು ಉಲ್ಲಾಸ ಆದಾಗ ಆಟೋಮೆಟಿಕಲಿ ಸೊ ನಿದ್ರೆ ಬರುವ ಸಾಧ್ಯತೆ ಇರೋದ್ರಿಂದ ಸೊ ಮೆಡಿಟೇಷನ್ ಮಾಡೋದ್ರಿಂದನೂ ಸಹ ನಿದ್ರಾಹೀನತೆಯನ್ನ ನಾವು ದೂರ ಮಾಡಬಹುದು. ಸೊ ಇದು ಒಂದು ಪ್ರಮುಖ ವಿಷಯ ಆಗಿದೆ. ಸೊ ಇದರ ಜೊತೆಗೆ ಮಲಗುವ ಕೊಠಡಿಯನ್ನ ಶಾಂತವಾಗಿ ಇಟ್ಕೋಬೇಕು. ಅಂದ್ರೆ ನಾವು ಮಲಗುವ ಕೋಣೆ ಏನಿದೆ ಅದು ಪ್ರಶಾಂತವಾಗಿದ್ರೆ ತುಂಬಾ ನಿದ್ರೆ ಚೆನ್ನಾಗಿ ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಅನ್ನ ಮೇಂಟೈನ್ ಮಾಡದೆ ಸೊ ಒಳ್ಳೆಯ ಪ್ರಶಾಂತವಾದ ವಾತಾವರಣವನ್ನ ಮೇಂಟೈನ್ ಮಾಡಬಹುದು. ಸೊ ಇದರಿಂದನೂ ಸಹ ನಿದ್ದೆ ಬರ್ಬೋದು. ಇಲ್ಲಿ ದೀರ್ಘಕಾಲದ ಕಾಯಿಲೆಯಿಂದ ಬಳಲ್ತಾ ಇರುವವರು ಸರಿಯಾದ ಔಷಧಿಗಳನ್ನ ಆ ಕಾಯಿಲೆಗೆ ತಕ್ಕನಾಗಿ ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಬೇಕಾಗುತ್ತೆ. ಸೊ ಹೇಗೆ ಅಂದ್ರೆ ಒಬ್ಬ ಶುಗರ್ ಇರತಕ್ಕಂತಹ ವ್ಯಕ್ತಿ ತನ್ನ ಶುಗರ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಸೊ ಅಥವಾ BP ಇರತಕ್ಕಂತ ವ್ಯಕ್ತಿ ತನ್ನ BP ನಿಗದಿತ ಸಮಯಕ್ಕೆ ಔಷಧಿ ತೆಗೆದುಕೊಳ್ಳುವ ಮುಖಾಂತರ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಸೊ ಕಿಡ್ನಿ ಸಮಸ್ಯೆ ಇರತಕ್ಕಂತ ವ್ಯಕ್ತಿ ಸೊ ನಿಗದಿತ ಸಮಯಕ್ಕೆ ಔಷಧಿಯನ್ನ ತೆಗೆದುಕೊಂಡು ತನ್ನ ಕಾಯಿಲೆಯನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ಸೊ ಅದೇ ರೀತಿ ಥೈರಾಯ್ಡ್ ಇರತಕ್ಕಂತ ವ್ಯಕ್ತಿ, ಕ್ಯಾನ್ಸರ್ ಇರತಕ್ಕಂತ ವ್ಯಕ್ತಿ, ಸೊ ಇಲ್ಲಿ ದೀರ್ಘಕಾಲದ ಕಾಯಿಲೆಗಳಿಂದ ಏನ್ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇಲ್ಲಿ ನಿದ್ರಾಹೀನತೆ ಜಾಸ್ತಿ ಇರುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವರು ಸಮಯಕ್ಕೆ ನಿಗದಿತ ಸಮಯಕ್ಕೆ ಸರಿಯಾಗಿ ಔಷಧೋಪಚಾರವನ್ನ ತೆಗೆದುಕೊಳ್ಳುವ ಮುಖಾಂತರ ಅದರ ಜೊತೆಗೆ ಸೊ ಎಕ್ಸರ್ಸೈಸಸ್ ಅನ್ನ ಈಸಿ ಎಕ್ಸರ್ಸೈಸಸ್ ಅನ್ನ ಮಾಡುವ ಮುಖಾಂತರ ಧ್ಯಾನ ಮತ್ತು ಯೋಗವನ್ನ ಮಾಡುವ ಮುಖಾಂತರ ನಿದ್ರಾಹೀನತೆಯನ್ನ ಹೋಗ್ಲಾಡಿಸಿಕೊಳ್ಳಬಹುದು. ಸೊ ಇಲ್ಲಿ ಯಾಕೆ ನಾವು ಸ್ಟ್ರೆಸ್ ಮಾಡಿ ಹೇಳ್ತಿದೀವಿ ದೀರ್ಘಕಾಲದ ಕಾಯಿಲೆಯ ವ್ಯಕ್ತಿಗಳ ಬಗ್ಗೆ ಅಂದ್ರೆ ಸೊ ಅವರಿಗೆ ಮಾತ್ರ ನಿದ್ರೆ ಕಡಿಮೆ ಆಗುವಂತಹ ಸಾಧ್ಯತೆ ಹೆಚ್ಚು ಇರುತ್ತೆ. ಸೊ ಯಾವಾಗ BP ಅಥವಾ ಶುಗರ್ ಜಾಸ್ತಿ ಆಗುತ್ತೆ ಸೊ ಅದು ಬ್ರೈನ್ಗೆ ತುಂಬಾ ಪ್ರೆಷರ್ ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ವ್ಯಕ್ತಿ ನಿದ್ರಾಹೀನತೆಯಿಂದ ಬಳಲಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವರಿಗೆ ನಿದ್ದೆ ಅನ್ನೋದು ಬರೋದೇ ಇಲ್ಲ. ಸೊ ಮಲಗಿದ್ರು ಎಚ್ಚರವಾಗಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ಅವರಿಗೆ ರಾತ್ರಿ ಹೊತ್ತು ಜಾಸ್ತಿ ಮೂತ್ರ ವಿಸರ್ಜನೆಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಸೊ ಅದರಿಂದನೂ ಸಹ ನಿದ್ದೆ ಹೀನತೆ ಬರಬಹುದು. ಸೊ ಇಲ್ಲಿ ಪ್ರಮುಖವಾಗಿ ನಾವು ಮಾಡ್ಬೇಕಾಗಿರ್ತಕ್ಕಂತಹ ಕೆಲಸಗಳು ಏನಪ್ಪಾ ಅಂದ್ರೆ ಯೋಗ ಅಥವಾ ಧ್ಯಾನವನ್ನ ಮಾಡುವುದು, ಮಲಗುವ ಮುನ್ನ ಮೊಬೈಲ್ ಅನ್ನ ಅವಾಯ್ಡ್ ಮಾಡುವುದು, ರಾತ್ರಿ ಕಡಿಮೆ ಆಹಾರ ಸೇವನೆಯನ್ನ ಮಾಡುವುದು, ಸ್ವಲ್ಪ ಮೆಡಿಟೇಷನ್ ಅಥವಾ ಯೋಗವನ್ನ ಮಾಡುವುದು, ಮತ್ತೆ ಬ್ರೀತಿಂಗ್ ಎಕ್ಸರ್ಸೈಸಸ್ ಗಳನ್ನ ಮಾಡುವುದು. ಸೊ ಮಲಗುವ ಕೊಠಡಿಯನ್ನ ಪ್ರಶಾಂತವಾಗಿ ಇಟ್ಕೊಳ್ಳುವ ಪ್ರಯತ್ನವನ್ನ ಮಾಡುವುದು. ದೀರ್ಘಕಾಲದ ಕಾಯಿಲೆಯಿಂದ ಬಳಲ್ತಾ ಇರತಕ್ಕಂಥವ್ರು ಆಹಾರ ಸೇವನೆಯ ಜೊತೆಗೆ ಸೊ ಅವರ ಕಾಯಿಲೆಗೆ ತಕ್ಕಂತ ಔಷಧೋಪಚಾರಗಳನ್ನು ನಿಗದಿತ ಸಮಯಕ್ಕೆ ತೆಗೆದುಕೊಳ್ಳುವ ಮುಖಾಂತರನು ಸಹ ಕಂಟ್ರೋಲ್ ಮಾಡಿ ನಿದ್ದೆಯನ್ನ ಬರೆಸ್ಕೊಳ್ಬಹುದು. ಮತ್ತೆ ಇಲ್ಲಿ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಬೇಕು. ಅಂದ್ರೆ ಆಧುನಿಕ ಲೈಫ್ ಸ್ಟೈಲ್ ಅಲ್ಲಿ ಮಾಡಿಫಿಕೇಶನ್ ಇದೆ. ಸೊ ಹಂಗಾಗಿ ಇಲ್ಲಿ ಪ್ರೆಷರ್ ಎಲ್ಲಾ ವ್ಯಕ್ತಿಗಳಿಗೂ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಆ ಪ್ರೆಷರ್ ಅನ್ನ ಕಡಿಮೆ ಮಾಡ್ಕೊಳ್ಳುವ ಮುಖಾಂತರ ಸೊ ಇಲ್ಲಿ ನಿದ್ರೆಗೆ ಜಾರಬಹುದು. ಸೊ ಇಲ್ಲಿ ನಾವು ಎಕ್ಸ್ಟ್ರಾ ಪ್ರೆಷರ್ ಅನ್ನ ತೆಗೆದುಕೊಳ್ಳಕ್ ಹೋದ್ರೆ ಅಥವಾ ಎಕ್ಸ್ಟ್ರಾ ವರ್ಕ್ ಅನ್ನ ಮಾಡಕ್ ಹೋದ್ರೂ ಸಹ ನಿದ್ರಾಹೀನತೆ ಬರುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಲ್ಯಾಪ್ಟಾಪ್ ಮತ್ತೆ ಮೊಬೈಲ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು ಸಹ ಕನಿಷ್ಠ 10 ನಿಮಿಷಕ್ಕೊಂದ್ಸಾರಿ ಆದ್ರೂ ತಮ್ಮ ಕಣ್ಣಿನ ರೆಪೆಯನ್ನ ಬಡಿತಾ ಇದ್ರೆ ಸೊ ಅವರಿಗೆ ಅದು ಬ್ಲೂ ರೇಸ್ ಅಫೆಕ್ಟ್ ಆಗೋದು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ.
ಮತ್ತೆ ಜಾಸ್ತಿ ಲ್ಯಾಪ್ಟಾಪ್ಸ್ ನ ಮೊಬೈಲ್ ನ ಯೂಸ್ ಮಾಡೋದ್ರಿಂದನೂ ಸಹ ನಿದ್ರೆಹೀನತೆ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡುವ ಮುಖಾಂತರನು ಸಹ ನಿದ್ರೆಗೆ ಜಾರಬಹುದು. ಮತ್ತು ನಮ್ಮ ನಿದ್ರೆಗೆ ತಕ್ಕಂತಹ ಯೋಜನೆಗಳನ್ನ ನಾವು ಹಾಕೊಳ್ಬೇಕಾಗುತ್ತೆ. ಅಂದ್ರೆ ನಿಗದಿತವಾಗಿ ಒಂದು ಸಮಯವನ್ನ ನಿಗದಿ ಮಾಡ್ಕೊಂಡ್ಮೇಲೆ ಆ ಸಮಯಕ್ಕೆ ನಾವು ನಿದ್ರೆಗೆ ಜಾರಬೇಕಾಗುತ್ತೆ. ಅದರ ತಕ್ಕನಾಗೆ ನಾವು ಯೋಜನೆಗಳನ್ನ ಹಾಕೊಂಡು ಸೊ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂಥ ಯೋಗ, ಧ್ಯಾನ ಮತ್ತು ಮೆಡಿಟೇಷನ್ ಗಳನ್ನ ಮಾಡುವ ಮುಖಾಂತರ, ವಾಕ್ ಮಾಡುವ ಮುಖಾಂತರನು ಸಹ ನಾವು ನಿದ್ರೆಗೆ ಸಮಯಕ್ಕೆ ಜಾರುವಂತಹ ಪ್ರಯತ್ನವನ್ನ ಮಾಡಬಹುದಾಗಿದೆ. ಸೊ ನಿದ್ರಾಹೀನತೆಗೆ ಪ್ರಾಥಮಿಕ ಹಂತದಲ್ಲಿ ಮನೆಮದ್ದುಗಳನ್ನು ಮಾಡಬಹುದು. ಈ ಮನೆಮದ್ದುಗಳನ್ನ ಮಾಡುವ ಮುಂಚೆ ನೀವು ಯಾವುದೇ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇರಬಾರದು ಅಥವಾ ಯಾವುದೇ ಔಷಧಿಗಳನ್ನ ತೆಗೆದುಕೊಳ್ತಾ ಇರಬಾರದು. ಸೊ ಇಲ್ಲಿ ಅಕಸ್ಮಾತ್ ಆಗಿ ನೀವೇನಾದ್ರೂ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ರೆ ದಯವಿಟ್ಟು ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಈ ಮನೆಮದ್ದುಗಳನ್ನ ಬಳಸಿ. ಸೊ ಇಲ್ಲಿ ಸಿಂಪಲ್ ಆಗಿ ನಾವು ಮನೆಮದ್ದುಗಳನ್ನ ಹೇಳೋದಾದ್ರೆ, ಬೆಚ್ಚಗಿನ ಹಾಲಿಗೆ ಸ್ವಲ್ಪ ಅರಿಶಿನ ಪುಡಿ ಅಥವಾ ಜೇನುತುಪ್ಪವನ್ನ ಸೇರಿಸಿ ರಾತ್ರಿ ಸೇವನೆ ಮಾಡೋದ್ರಿಂದ ಸೊ ನಿದ್ರಾಹೀನತೆಯನ್ನ ಕಡಿಮೆ ಮಾಡಬಹುದು. ಇದು ಪ್ರಾಥಮಿಕ ಹಂತದಲ್ಲಿ ಮಾತ್ರ. ಸೊ ದೀರ್ಘ ಹಂತದಲ್ಲಿದ್ದಾಗ ವೈದ್ಯರ ಸಲಹೆ ಖಂಡಿತವಾಗ್ಲೂ ಬೇಕಾಗುತ್ತೆ. ಸೊ ಇಲ್ಲಿ ಬೆಚ್ಚಗಿನ ಹಾಲಿಗೆ ಸ್ವಲ್ಪ ಪ್ರಮಾಣದ ಅರಿಶಿನವನ್ನ ಸೇವನೆ ಹಾಕಿ ಮತ್ತು ಜೇನುತುಪ್ಪವನ್ನು ಹಾಕಿ ಸೇವನೆ ಮಾಡೋದ್ರ ಮುಖಾಂತರ ನಿದ್ದೆ ಬರುತ್ತೆ. ಸೊ ಇನ್ನೊಂದು, ಬಾದಾಮಿ ಅಥವಾ ಬಾಳೆಹಣ್ಣಿನ ಸೇವನೆಯನ್ನ ಮಾಡಬಹುದು ಅಥವಾ ಗೋಡಂಬಿಯ ಸೇವನೆಯನ್ನ ಸ್ವಲ್ಪ ಪ್ರಮಾಣದಲ್ಲಿ ಮಾಡಬಹುದು. ಸೊ ಇಲ್ಲೂ ಅಷ್ಟೇ, ಸೊ ಬಾದಾಮಿ ಆಗ್ಲಿ, ಬಾಳೆಹಣ್ಣು ಆಗ್ಲಿ ಅಥವಾ ಗೋಡಂಬಿ ಆಗ್ಲಿ ಸೇವನೆ ಮಾಡುವ ಮುಂಚೆ ನೀವು ಆರೋಗ್ಯದಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಂಡಿರ್ಬೇಕು. ಯಾವುದೇ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇರಬಾರದು. ಅಂತವರಿಗೆ ಮಾತ್ರ ಈ ಸಲಹೆ. ಯಾಕಂದ್ರೆ ಇಲ್ಲಿ ಮತ್ತೆ ಬಾದಾಮಿ, ಗೋಡಂಬಿ ಅಥವಾ ಬಾಳೆಹಣ್ಣು ಸೇವನೆ ಮಾಡೋದ್ರಿಂದ ಮತ್ತೆ ಶುಗರ್ ಅಥವಾ BP ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಮನೆಮದ್ದನ್ನ ಬಳಸುವ ಮುಖಾಂತರ ಸೊ ನಿಮ್ಮ ನಿದ್ರಾಹೀನತೆಯನ್ನ ಕಡಿಮೆ ಮಾಡಬಹುದು. ತುಳಸಿ ಎಲೆಗಳ ಸೇವನೆಯನ್ನು ಮಾಡಬಹುದು. ಮಲಗುವ ಮುಂಚೆ ನೀವು ತುಳಸಿ ಎಲೆಯ ಸೇವನೆ ಮಾಡಿದ್ರೆ ನಿಮ್ಗೆ ನಿದ್ದೆ ಬರುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದನ್ನು ಸಹ ಮಾಡಬಹುದು. ನಿರಂತರವಾಗಿ ವಾಕ್ ಮಾಡ್ತಾ ಇರಬೇಕು. ಅಂದ್ರೆ ದೇಹ ದಂಡಿಸ್ತಾ ಇರಬೇಕು. ಅಂದ್ರೆ ವಾಕಿಂಗ್ ಮಾಡೋದ್ರ ಮುಖಾಂತರ ಕೆಲವೊಂದು ಸ್ವೆಟ್ಟಿಂಗ್ ಬರೋ ರೀತಿ ನೀವು ದೇಹಕ್ಕೆ ದಣಿವು ಕೊಡೋ ಮುಖಾಂತರನು ನಿದ್ರೆಯನ್ನ ಬರೆಸಬಹುದು. ಮತ್ತೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಬೇಕಾಗುತ್ತೆ. ಅದಕ್ಕೆ ಯೋಗ ಧ್ಯಾನವನ್ನ ಮಾಡ್ಲೇಬೇಕು. ಸೊ ಇಷ್ಟು ನೀವು ಮನೆಮದ್ದನ್ನ ಮಾಡ್ಬೇಕು. ಸೊ ಅದ್ರ ಜೊತೆಗೆ ನಿಮಗೆ ನಿದ್ರೆ ನಿರಂತರವಾಗಿ ಬರ್ತಾ ಇಲ್ಲ ಅಂದ್ರೆ, ಇನ್ನೂ ಹೆಚ್ಚು ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂದ್ರೆ ವೈದ್ಯರನ್ನ ಭೇಟಿ ಆಗ್ಬೇಕು. ನಿಮ್ಮ ದೇಹದ ತಪಾಸಣೆಯನ್ನ ಮಾಡಿಸಿ ಯಾವ್ದಾದ್ರು ತೊಂದರೆಗೆ ನೀವು ಒಳಗಾಗಿದ್ದೀರಾ ಅಂತ ದೃಢಪಡಿಸಿಕೊಳ್ಳಬೇಕು. ಸೊ ಹೀನತೆಗೆ ಅನೇಕ ರೀತಿಯ ಕಾರಣಗಳಿದೆ. ಸೊ ಅದರಲ್ಲಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ದೇಹಕ್ಕೆ BP ಅಥವಾ ಶುಗರ್ ಬಂದಿರಬಹುದು, ಅಥವಾ ಬೇರೆ ಯಾವ್ದಾದ್ರು ಸಮಸ್ಯೆ ಆಗಿರ್ಬೋದು, ಮಾನಸಿಕ ಖಿನ್ನತೆ ಆರಂಭ ಆಗಿರ್ಬೋದು, ಅಥವಾ ಬೇರೆ ಏನಾದ್ರು ನಿಮ್ಮ ದೇಹದಲ್ಲಿ ಆಲೋಚನೆಗಳು ಆರಂಭ ಆಗಿ ಪ್ರೆಷರ್ ಜಾಸ್ತಿ ಆಗ್ತಾ ಇರ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಹೃದಯ ಸ್ತಂಭನ ಜಾಸ್ತಿ ಆಗ್ತಾ ಇದೆ. ಸೊ ಅದು ಯುವತಿಯರಲ್ಲೂ ಸಹ ಆಗ್ತಾ ಇದೆ. ಮೊದಲೆಲ್ಲ ವಯಸ್ಸಾದವಾಗ ಆಗ್ತಾ ಇತ್ತು. ಈಗ ಎಲ್ಲಾ ವಯಸ್ಸಿನವ್ರಿಗೂ ಸಹ ಈ ಹೃದಯ ಸ್ತಂಭನ ಅಂದ್ರೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಸೊ ಅದು ಹಿಡನ್ ಕಾಯಿಲೆಗಳು ನಿಮಗೆ ನಿಮ್ಮ ದೇಹದೊಳಗಡೆ ಸೇರ್ಕೊಂಡಿರೋ ಪರಿಣಾಮ ಆಗ್ತಿರ್ಬೋದು. ಅಂದ್ರೆ ಹಿಡನ್ ಅಂದ್ರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ದೇಹದೊಳಗಡೆ ಯಾವುದೋ ಒಂದು ಕಾಯಿಲೆ ಸೇರ್ಕೊಂಡಾಗ ಸೊ ಅದರಿಂದನೂ ಸಹ ಅನೇಕ ರೀತಿಯ ನಿದ್ರಾಹೀನತೆಗಳು ಬರಬಹುದು. ಹಾಗಾಗಿ ನಿಮ್ಮ ಆರೋಗ್ಯದ ತಪಾಸಣೆಯನ್ನ ಕನಿಷ್ಠ 6 ತಿಂಗಳಿಗೆ ಒಂದು ಬಾರಿ ನೀವು ಮಾಡಿಸಿಕೊಳ್ಳುವ ಮುಖಾಂತರ, ಆರೋಗ್ಯದ ಕಡೆ ಗಮನ ಕೊಡುವ ಮುಖಾಂತರ ಸೊ ನೀವು ಯಾವುದೇ ಸಮಸ್ಯೆ ಬರದೇ ಇರೋ ರೀತಿ ನೋಡಿಕೊಳ್ಳಬಹುದು. ಸೊ ಇನ್ನು ಜಾಸ್ತಿ ನಿಮಗೆ ಇದನ್ನೆಲ್ಲಾ ಮಾಡಿನೂ ಸಹ ನಿದ್ರೆ ಬರ್ತಾ ಇಲ್ಲ ಅಂದ್ರೆ ಸೊ ನೀವು ನಿಮ್ಮ ವೈದ್ಯರನ್ನ ಭೇಟಿ ಆಗ್ಬೇಕು. ಸೊ ವೈದ್ಯರ ಸಲಹೆ ಮೇರೆಗೆ ಔಷಧೋಪಚಾರಗಳನ್ನ ತೆಗೆದುಕೊಳ್ಬೇಕು. ವೈದ್ಯರ ಸಲಹೆ ಮೇರೆಗೆ ಕೆಲವೊಂದು ಟೆಸ್ಟ್ ಎಕ್ಸಾಮಿನೇಷನ್ಗಳನ್ನ ನಿಮ್ಮ ಬಾಡಿಗೆ ಮಾಡಿಸ್ಕೊಳ್ಬೇಕು. ಸೊ ಅದರಿಂದನೂ ಸಹ ಏನಾಗಿದೆ ಅನ್ನೋದ್ರ, ನಿದ್ರೆ ಯಾಕೆ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ಅವರು ನಿಗದಿತವಾಗಿ ನಿಮಗೆ ಒಂದು ಕಾರಣವನ್ನ ತಿಳಿಸಿ ಸೊ ಅದಕ್ಕೆ ತಕ್ಕನಾದಂತಹ ಔಷಧವನ್ನ ನೀಡಿ ನಿದ್ರಾಹೀನತೆಯನ್ನು ಹೋಗಲಾಡಿಸುವ ಪ್ರಯತ್ನವನ್ನ ಮಾಡ್ತಾರೆ. ಸೊ ಈ ನಿದ್ರಾಹೀನತೆ ಅನ್ನೋದು ಒಂದು ಕಾಯಿಲೆ ಆಗಿದೆ. ಸೊ ಅದಕ್ಕೆ ಅನೇಕ ರೀತಿಯ ಕಾರಣಗಳು ಸಹ ಇರಬಹುದು. ಅದನ್ನ ಹೋಗ್ಲಾಡಿಸ್ಲಿಕ್ಕೆ ಈ ಪ್ರಯತ್ನವನ್ನ ಮಾಡಿ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಇದೇ ರೀತಿಯ ಆರೋಗ್ಯ ಸಂಬಂಧಿತ ವಿಡಿಯೋಗಳಿಗಾಗಿ ನಿಸರ್ಗ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡಿ. ಮತ್ತು ಅನೇಕ ವಿಡಿಯೋಗಳನ್ನ ನಾವು ನಿಮಗಾಗಿ ನೀಡ್ತಾ ಬಂದಿದ್ದೇವೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದ್ಸರಿ ಭೇಟಿ ಕೊಡಿ. ಅಲ್ಲಿ ಅನೇಕ ರೀತಿಯ ವಿಡಿಯೋಗಳನ್ನ ನಾವು ಮಾಡಿದ್ದೇವೆ. ಸೊ ಡಯಾಬಿಟಿಸ್ಗೆ ಸಂಬಂಧಪಟ್ಟಿದ್ದು, ಹೈಪರ್ ಟೆನ್ಷನ್ಗೆ ಸಂಬಂಧಪಟ್ಟಿದ್ದು, ಥೈರಾಯ್ಡ್ಗೆ ಸಂಬಂಧಪಟ್ಟಿದ್ದು, ಗರ್ಭಿಣಿ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು, ಈ ಅನೇಕ ರೀತಿ ವಿಡಿಯೋಗಳಿದೆ. ಅವನ್ನೆಲ್ಲ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.